ಒಂದು ಫೈರ್ ಬೆಂಕಿ ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಔಟ್ ಮಾಹಿತಿ ಬಂದಿತ್ತು. ಆ ಆಧಾರದ ಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಔಟ್ ಕೂಡ ಬಂದಿದ್ದರು. ಅಲ್ಲಿ ಒಂದು ಬಾಡಿ, ಲೇಡಿದು ಬಾಡಿ ಸಿಕ್ಕಿತ್ತು. ಸೊ ಯಾವುದು ಕ್ಲೂ ಇರಲಿಲ್ಲ ಆಗ. ಅದಕ್ಕೋಸ್ಕರ FSL ರಿಪೋರ್ಟ್ಗೋಸ್ಕರ ನಾವು ನಾವು ಹೆಸರ ಕಲಿಸ್ತೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವರಿಗೆ ಅರೆಸ್ಟ್ ಮಾಡಿದ್ರು. ಸರ್, ಅಂದರೆ ಪರಿಚಯ ಇತ್ತ ಸರ್? ಅದೇನ ಮೇಲ್ ನೋಟ್ಗೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್. ಅವರು ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದೇ ಇರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕಂದರೆ ಯಾರು ಲೇಡಿ, ಡಿಸೀಸ್ ಲೇಡಿದು 34 ವರ್ಷ ಏಜಿಗೆ, ಇವ್ರದ್ದು 18-19 ಇಯರ್ಸ್ ಏಜ್. ಇನ್ವೆಸ್ಟಿಗೇಷನ್ ಪಾತ್ರ ಇದೆ. ಸೊ ನಾವು ಸರ್, ಆಸ್ ಪರ್ FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಅನ್ನು ಸೇರಿಸ್ಕೊಂಡಿದ್ದಾರೆ ಸರ್. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ತನಿಖೆ ಮಾಡೋದು.